ಆರಾಧನಾ ಒಂಥರ ಕ್ಯೂಟ್ ಆ್ಯಂಡ್ ಸ್ವೀಟೆಸ್ಟ್ ಆಗಿ ಮಾತಾಡ್ತಾರೆ. ಓಕೆ, ನೀವು ಬಾಂಬೆ ಡೇಸ್ಗೆ ಹೋಗಿ ಕಲ್ತ್ಕೊಂಡು ಬಂದ್ರಿ ಅಂತ ಹೇಳಿದರೆ ಆ್ಯಕ್ಟಿಂಗ್, ಆ ಮೆಮೊರೀಸನ್ನು ರೀಕ್ರಿಯೇಟ್ ಮಾಡಿದ್ರೆ ಯಾವ ರೀತಿಯಾಗಿತ್ತು? ಯಾವ ಥರ ಆ್ಯಕ್ಟಿಂಗ್ಸ್ ನಿಮಗೆ ಸ್ಕಿಲ್ಸಲ್ಲಿ ಹೇಳ್ಕೊಡ್ತಾ ಇದ್ರು? ಯಾವ ಥರ ಇತ್ತು ಅದನ್ನು ಮೆಮೊರೀಸ್? ಆ ಟೈಮ್ ಮೆಮೊರೀಸ್ ಆ್ಯಕ್ಚುಲಿ ನನಗೇನಂದರೆ ನಾನು ಫಿಲ್ಮ್ ಇಂಡಸ್ಟ್ರಿಲಿ ಬರಬೇಕು, ತುಂಬ ನಾಚಿಕೆ ಅಂದರೆ ಬಾಯಿ ಓಪನೇ ಆಗಲ್ಲ ನನಗೆ. ಸೊ ಆಗ ಏನಂದರೆ ಅಪ್ಪ ಅಮ್ಮ ತುಂಬ ಸಪೋರ್ಟಿವ್ ಆಗಿದ್ದರು. ಓಕೆ, ನೀನು ಪ್ರಿಪೇರ್ ಆಗಬೇಕು, ತುಂಬ ಕಾಂಪಿಟೇಷನ್ ಇದೆ, ಓಕೆ ನೀನು ನಾಚಿಕೆಲೇ ಇರು, ಬಟ್ ನೀನು ಆ್ಯಕ್ಟ್ ಮಾಡಬೇಕು, ಕ್ಯಾಮ್ರಾ ಬಂದರೆ ಫುಲ್ ಓಪನ್ ಆಗಿರಬೇಕು. ಸೊ ಆಗ ನಾವು ಡಿಸೈಡ್ ಮಾಡುವಾಗ ಓಕೆ ಬಾಂಬೆಗೆ ಹೋಗಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಬಾಂಬೆಯಿಂದ ಬಂದಮೇಲೆ ಕೋವಿಡ್ ಆಯಿತು. ಸೊ ನಾನು ಬ್ಯಾಂಗ್ಳೂರಲ್ಲಿನೂ ಕೂಡ ರಿಹರ್ಸಲ್ಸು ಟ್ರೈನಿಂಗ್ ಮಾಡಿದ್ದೀನಿ. ಬಟ್ ಬಾಂಬೆ ಹೋಗುವಾಗ ನನಗೆ ಚಾಲೆಂಜಿಂಗಾಗಿ ಅನಿಸ್ತು. ಓಕೆ ಇದಾ ರಿಯಾಲಿಟಿ, ಏನೋ ಬ್ಲಡ್ ಇಲ್ಲಿದೆ ಅಂದರೆ ಬಂದುಬಿಡತ್ತೆ ಅಂತ ಏನಿಲ್ಲ, ಕಷ್ಟಪಡಬೇಕು, ಟ್ರೈನ್ ಮಾಡಬೇಕು. ಈ ಕಾಲದಲ್ಲಿರೋ ಕಾಂಪಿಟೇಷನಲ್ಲಿ ಎಲ್ಲರೂ ಅಷ್ಟೊಂದು ಪ್ರಿಪೇರ್ ಆಗಿದ್ದಾರೆ, ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ ಹೀರೋಯಿನ್ಸ್ ಎಲ್ಲ ಇವಾಗ. ಸೊ ಅದೆಲ್ಲ ನೋಡಿ ನನಗೆ ಒಂದು ಚಾಲೆಂಜಿಂಗ್ ಆಗಿ ಅನಿಸ್ತು. ಚಾಲೆಂಜ್ ನೀವು ಕೂಡ ಕೊಡಬೇಕು ಅಂದರೆ ಅವ್ರ ಹತ್ರದಲ್ಲಿ ನಿಂತ್ಕೊಂಡು ನಾನು ಈಕ್ವಲ್ ಆಗಿರಬೇಕು ಅಂತ ಅಟ್ಲೀಸ್ಟ್. ಓಕೆ, ಸೊ ಆ ಹಂತಕ್ಕೆ ಬರಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿ ಅನಿಸ್ತು. ಓಪನ್ ಅಪ್ ಆಗಿ ಡಾನ್ಸಲ್ಲಿ ನಾನು ಚಿಕ್ಕ ವಯಸ್ಸಿನ ಡಾನ್ಸ್ ಮಾಡ್ತಾ ಇದ್ದೆ, ಬಟ್ ಇನ್ನೂ ಪರ್ಫೆಕ್ಷನ್ ಆಗಿ. ಸೊ ಆ ಟೈಮಲ್ಲಿ ಒಂಥರ ಇಂಡಿಪೆಂಡೆನ್ಸ್ ಆಗಿತ್ತು, ಮನೆ ಬಿಟ್ಟು ಆಚೆ ಹೋಗಿ ಟ್ರೈನ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಚಾಲೆಂಜಿಂಗ್ ಆಗಿ ಅನಿಸ್ತು. ಬಟ್ ಆ ಚಾಲೆಂಜ್ ಈಗ ನನಗೆ ವರ್ತ್ ಇಟ್ ಆಗಿ ಅನಿಸ್ತಾ ಇದೆ. ಈಗ ನಿಮಗೆ ಉಪಯೋಗ ಆಗ್ತಾ ಇದೆ. ಈಗ ನೀವು ಆ ಥರ ಎಷ್ಟು ಉಪಯೋಗ ಆಯಿತು, ಮತ್ತು ಎಷ್ಟು ನಿಮಗೆ ಅಲ್ಲಿಂದ ಇಲ್ಲಿ ತನಕ ಬಂದು ಇದು ಒಂಥರ ಮೆಮೊರೀಸ್ ಕ್ರಿಯೇಟ್ ಮಾಡಿದಾಗ ನಿಮಗೆ ಒಂಥರ ನಾನು ಕಲ್ತಿದ್ದಕ್ಕೂ ಕೂಡ ಒಳ್ಳೆ ಸಾರ್ಥಕ ಆಯಿತು ಅಂತ. ಅದು ನಾನು ಕಲ್ತಿರಲ್ಲ ಅಂದರೆ ನನಗೆ ಗೊತ್ತೇ ಇಲ್ಲ ನಾನು ಏನು ಮಾಡ್ತಾ ಇದ್ದೆ. ಬಿಕಾಸ್ ಏನಂದರೆ ಅಮ್ಮ ಅಪ್ಪಗೆ ಏನಂದರೆ ನಾವು ಇದ್ದೀವಿ, ಸೂಪರ್ ಸ್ಟಾರ್ ಮಾಲಾಶ್ರೀ ಆ್ಯಂಡ್ ಕೋಟಿ ರಾಮು ಇದ್ದಾರೆ, ಬಟ್ ಇಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ, ಅದಾದ್ಮೇಲೆ ನೀನೇ ಪ್ರೂವ್ ಮಾಡಬೇಕು, ಅದಾದ್ಮೇಲೆ ನಾವು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀನು ಪ್ರಿಪೇರ್ ಆಗು, ನೀನು ಚಾಲೆಂಜ್ ಆಗಿ ತೊಗೊಂಡು ಪ್ರಿಪೇರ್ ಆಗು ಅಂತ ಅವ್ರು ಮುಂಚೆಯಿಂದ ತುಂಬ ಅಂದರೆ ಎಂಕರೇಜ್ ಮಾಡ್ತಾ ಇದ್ರು. ಸೊ ಅದಕ್ಕೆ ನನಗೆ ಮೈಂಡಲ್ಲಿ ಬಂದ್ಬಿಟ್ಟಿತ್ತು ಫಿಲ್ಮ್ ಇಂಡಸ್ಟ್ರಿ ಏನು ಅಂದರೆ ಈಸಿಯಾಗಿ ಆರಾಮಾಗಿ ಮಾಡೋ ಥರ ಇಂಡಸ್ಟ್ರಿ ಇಲ್ಲ, ತುಂಬ ಕಷ್ಟ ಇರುತ್ತೆ, ದುಃಖ ತುಂಬ ನೋಡಬೇಕಾಗತ್ತೆ, ಪೇನ್ ಇರುತ್ತೆ. ಸೊ ಅದಕ್ಕೆ ಅವಾಗಿಂದ ನನಗೆ ಬಾಂಬೆ ಟೈಮ್ ರಿಮೆಂಬರ್ ಮಾಡುವಾಗ ಅದೆಲ್ಲ ಬರುತ್ತೆ ಮೈಂಡಲ್ಲಿ. ಓಕೆ. ಇನ್ನು ಎಲ್ಲರಿಗೂ ಕೂಡ ಹೀರೋಯಿನ್ಸಿಗೂ ಒಂದು ಫಿಲ್ಮ್ ಆದ ಕೂಡಲೇ ಈಗ ನೆಕ್ಸ್ಟ್ ಆ್ಯಕ್ಟರ್ ಜೊತೆ ಮಾಡಬೇಕು, ಈ ಹೀರೋ ಜೊತೆ ಮಾಡಬೇಕು, ಬೇರೆ ಹೀರೋ ಜೊತೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಈಗ ಆಲ್ರೆಡಿ ನೀವು ದರ್ಶನ್ ಜೊತೆ ಮಾಡಿದ್ದೀರಾ, ಇನ್ನು ನೆಕ್ಸ್ಟ್ ಯಾವ ಹೀರೋ ಜೊತೆ ಮಾಡ್ಬೇಕಂತ ಇದೆ? ಯಾವ ಹೀರೋ ಜೊತೆ ನಾನು ಕೆಲಸ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಅಂದ್ರೆ ಫೇವ್ರೇಟ್ ಹೀರೋ, ಓಕೆ ಇವ್ರ ಜೊತೆ ಮಾಡಬೇಕು ಅನ್ನೋದು ಒಬ್ರು ಇದ್ದೇ ಇರುತ್ತೆ ಅಲ್ವಾ? ಆಲ್ಮೋಸ್ಟ್ ನಿಮಗೆ ಯಾವ ಹೀರೋ ಜೊತೆ ನೆಕ್ಸ್ಟ್ ಮಾಡ್ಬೇಕನ್ನೋ ಆಸೆ ಇರುತ್ತೆ? ನನಗೇನಂದ್ರೆ ಫೇವ್ರೇಟ್ ಅಂತ ಯಾರು ಇಲ್ಲ, ಬಿಕಾಸ್ ಎಲ್ಲರೂ ಆ ಕ್ವಾಲಿಟೀಸ್ ಇರಲಿ, ಅವ್ರು ಯಾಕೆ ಸ್ಟಾರ್ ಆಗಿದ್ದಾರೆ, ಯಾಕೆ ಆ್ಯಕ್ಟಿಂಗ್ ಇಲ್ಲಿ ಬಂದಿದ್ದಾರೆ ಅಂತ ಅವ್ರದ್ದು ಕ್ವಾಲಿಟೀಸ್ ಇರುತ್ತೆ. ಈಗ ಧ್ರುವ ಸರ್ಜಾ ಸರ್ದು ಇರಲಿ, ಅವ್ರದ್ದು ಆ ಮಾಸ್ ಇರಲಿ, ಯುನೋ ಆ ವೆರಿ ಕಮರ್ಷಿಯಲ್ ಫಿಲ್ಮ್ಸ್ ಇರಲಿ, ಯಶ್ ಸರ್ ಆದರೆ ರಾಕಿ ಬಾಯ್ ಆಗಿ ಆ ಸ್ವ್ಯಾಗ್ ಇರಲಿ, ಗಣೇಶ್ ಸರ್ ಅವ್ರದ್ದು ಲವರ್ ಬಾಯ್ ಆಗಿರಲಿ, ಧನಂಜಯ್ ಸರ್ ಅವ್ರದ್ದು ಕಾಂಟೆಂಟ್ ಇರಲಿ, ರಕ್ಷಿತ್ ಸರ್ ಅವ್ರದ್ದು ಕಾಂಟೆಂಟ್ ಇರಲಿ. ಸೊ ಎಲ್ಲರದು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಪಾಸಿಟಿವ್ಸ್ ನೆಗೆಟಿವ್ಸು. ಸೊ ಅದಕ್ಕೆ ಎಲ್ಲರ ಜೊತೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿ ನನಗೆ ಇನ್ನೂ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಎಲ್ಲರ ಜೊತೆ ಕೆಲಸ ಮಾಡಬೇಕಂತ. ಓಕೆ, ನೈಸ್. ಇನ್ನು ಅದೇ ರೀತಿಯಾಗಿ ಓಕೆ ನಾವು ಹಬ್ಬಕ್ಕೆ ಬಂದುಬಿಡೋಣ. ಹಬ್ಬದ ಆ್ಯಕ್ಚುಲಿ ನಿಮ್ಮ ಲೈಫ್ ಚೈಲ್ಡ್ಹುಡ್ಡು, ಅದೇ ರೀತಿಯಾಗಿ ನಿಮ್ಮ ಬಾಂಬೆ ಮೆಮೊರೀಸು, ಎಜುಕೇಷನ್ ಮೆಮೊರೀಸು ಎಲ್ಲವೂ ಕೂಡ ಶೇರ್ ಮಾಡಿದ್ರಿ. ಅದೇ ರೀತಿಯಾಗಿ ಈಗ ಮನೆಯಲ್ಲಿಯೂ ಕೂಡ ಎಲ್ರಿಗೂ ಫೇವ್ರೇಟ್ ಹಬ್ಬ ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ, ದಸರಾ ಹಬ್ಬ, ಎಲ್ಲ ಹಬ್ಬವನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮ ಫೇವ್ರೇಟ್ ಹಬ್ಬ ಯಾವುದು? ಅದೇ ರೀತಿಯಾಗಿ ಫೇವ್ರೇಟ್ ಹಬ್ಬದಲ್ಲಿ ನೀವೆಲ್ಲ ಯಾವ ಅಡುಗೆ ಮಾಡ್ತೀರಾ? ನಿಮಗೆ ಯಾವ ಸ್ವೀಟ್ ಇಷ್ಟ ಆಗುತ್ತೆ? ನನ್ನ ಫೇವ್ರೆಟ್ ಹಬ್ಬ ಐ ಥಿಂಕ್ ನನಗೆ ಗಣೇಶ ಚತುರ್ಥಿ ತುಂಬ ಇಷ್ಟ. ಓಕೆ, ಮನೇಲೆಲ್ಲ ಡ್ಯಾನ್ಸ್ ಮಾಡ್ತೀರಾ ಗಣೇಶ? ಅದು ವಿಸರ್ಜನ ಅದೆಲ್ಲ ಮಾಡಕ್ಕೆ ತುಂಬ ಫನ್ ಆಗಿರುತ್ತೆ. ಆ ಪ್ಲೇಟು ಸ್ಪೂನ್ ಇಟ್ಕೊಂಡು ಸೌಂಡ್ ಮಾಡೋದು, ನಮ್ಮ ಮನೇಲಿ ಬಕೆಟಲ್ಲಿ ಇಡೋದು, ಸೊ ಅದೆಲ್ಲ ತುಂಬ ಫನ್ ಆಗಿರುತ್ತೆ. ಹೋಲಿ ದೀಪಾವಳಿ ಅಷ್ಟು ಇನ್ನೂ ಏನು ಮಾಡಲ್ಲ, ಪಟಾಕಿ ಎಲ್ಲ ತುಂಬ ವರ್ಷ ಆಯಿತು ಬಿಟ್ಟು. ಹೋಲಿ ಕಲರ್ ಈಗ ಹಾಕೋಕ್ಕಾಗಲ್ಲ ಇಂಡಸ್ಟ್ರಿಗೆ ಬಂದಮೇಲೆ. ಸೊ ಅಡುಗೆ ಏನಂದರೆ ಅದೇ ನಾನು ಹೇಳಿದೆ ಅಲ್ಲ, ಅಜ್ಜಿ ಅವ್ರದ್ದು ಪುಳಿಯಾರ ಇರಲಿ, ಆಂಧ್ರ ಸ್ಟೈಲ್ ಪುಳಿಯಾರ, ಪಾಯಸ ಆ್ಯಂಡ್ ಎಲ್ಲ ಊಟ ಇರುತ್ತೆ. ನಮ್ಮ ನಾರ್ಮಲಿ ಇದೆ ಸ್ಟ್ಯಾಂಡರ್ಡು ಎಲ್ಲ ಹಬ್ಬಕ್ಕೂ.
ಸೊ ಆ ಊಟ ಇಲ್ಲಿ ತುಂಬ ಸ್ವೀಟ್ಸ್ ಇರುತ್ತೆ. ನಾವು ಆಚೆಯಿಂದನೂ ತರ್ತೀವಿ, ನಮ್ಮದು ಕಸಿನ್ಸು ತೊಗೊಂಡು ಬರ್ತಾರೆ ಅವ್ರವ್ರ ಮನೆ ಸ್ಟೈಲ್ ಸ್ವೀಟ್ಸು. ಸೊ ಅದೆಲ್ಲ ಸೇರಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ದಪ್ಪ ಆಗ್ತೀವಿ ಹಬ್ಬ.